ಹಾಯ್ ಹಲೋ ನಮಸ್ಕಾರ. ನೀತು ಯೂಟ್ಯೂಬ್ ಚಾನಲಲ್ಲಿ ಇವತ್ತಿನ ಪ್ರಯಾಣ ಮಾವಿನಕಾಯಿ ಮೇಳ ಸಾಕರ್ ನಗರ. ಇವತ್ತು ನಮ್ಮ ಪ್ರಯಾಣ ಸಾಕರ್ ನಗರ ಮಾವಿನಕಾಯಿ ಮೇಳಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಏರಿಯಾದಲ್ಲೇ ಹಾಕಿದ್ದಾರೆ ಇವತ್ತು ಮೇಳ. ಹೇಗಿರುತ್ತೆ ಏನು ತಿಳಿಸ್ತಾ ಹೋಗ್ತೀನಿ, ಬನ್ನಿ. ಹಾಗೆ ಕೆಳಗೆ ಹೋಗಿ ಪಾರ್ಕಿಂಗಲ್ಲಿ ನಮ್ಮ ಸಾರಥಿ ಅಂದರೆ ನನ್ನ ಕುದುರೆ ತೊಗೊಂಡು ಹೋಗಬೇಕಲ್ವ, ಹಾಗಾಗಿ ನನ್ನ ಕುದುರೆ ಗಿಡಿಸಿ ರೆಡಿ ಮಾಡಿ ಕರ್ಕೊಂಡು ಹೋಗೋಣ ಅಂತ ಹೇಳಿ ನನ್ನ ಗಾಡಿ ಹತ್ರ ಹೋದೆ. ಆಮೇಲೆ ನನ್ನ ಗಾಡಿ ಓಡಿಸಿಲ್ಲ, ಹಾಗೆ ತೊಗೊಂಡೋಗ್ಬಿಟ್ಟೆ. ಅಂದರೆ ಧೂಳು ಕ್ಲೀನಾಗಿ ಓಡಿಸಾದ್ರೂ ತೊಗೊಂಡೋಗ್ಬೇಕು. ನಾನು ಅಷ್ಟೊಂದು ಸೋಂಬೇರಿ, ಬರೀ ಗಾಡಿ ತೊಗೊಳೋದು ಹೋಗ್ತಿರೋದು ಅಷ್ಟೇ ನನ್ನ ಕತೆ. ಪಾಪ ಧೂಳೆಲ್ಲ ಆಗಿದೆ, ಫಸ್ಟು ಗಾಡಿ ತೊಳಿಬೇಕು. ಸರಿ, ಹೇಗಿರುತ್ತೆ ಬನ್ನಿ, ಇದ್ದಿನ ಕತೆ ಇದ್ದೇ ಇರುತ್ತೆ. ಮಾವಿನ ಹಣ್ಣು ಮೇಳ ಇತ್ತಲ್ವ, ಎಷ್ಟು ವೆರೈಟಿ ಮಾವಿನ ಹಣ್ಣಿದೆ ಅಂತ ನೋಡೋಣ ಅಂತ ನಾವು ಹೊರಟ್ವಿ. ಚಾಯಾ चला माँ ये तो गाड़ी सगळं उभारून येत आहे. चल ನಾನು ನನ್ನ ಮಕ್ಕಳೆಲ್ಲ ಹೊರಟಿದ್ದು, ಅಂದರೆ ಹೋಗೋವರೆಗೂ ಸಾಯಂಕಾಲ ಆಗೋಗಿತ್ತು. 6 ಗಂಟೆಗೆ ಹೊರಟ್ವಿ ನಾವು. ಅಲ್ಲಿಗೆ ಹೋಗೋವರೆಗೂ 6:15 ಆಯಿತು. ಫುಲ್ ಟ್ರಾಫಿಕ್ ಇದ್ದಿಲ್ಲ ಭಾನುವಾರ ಅಲ್ಲ ಶನಿವಾರ ಅಂತ ಹೇಳಿ. ಆದರೆ ಏನು ಗಾಡಿ ನಿಲ್ಸೋಕ್ಕೂ ಪಾರ್ಕಿಂಗ್ ಜಾಗ ಇಲ್ಲ. ಆಮೇಲೆ ಅಲ್ಲಿಂದ ಮೊದಲಿಗೆ ಹೋಗಿದ ತಕ್ಷಣ ಅಂತೂ ಇಂತೂ ಜಾಗ ಮಾಡ್ಕೊಂಡು ಗಾಡಿ ನಿಲ್ಲಿಸ್ಕೊಂಡು ಒಳಗೆ ಬಂದ್ವಿ. ಒಳಗೆ ಬಂದಿದ ತಕ್ಷಣ ನಮ್ಮ ಕಣ್ಣಿಗೆ ಬಿದ್ದಿದ್ದು ಕುಲ್ಫಿ. ಅಂದರೆ ಕುಲ್ಫಿ ತುಂಬ ಅಪರೂಪ, ಕಮ್ಮಿ ಸಿಗೋದು ಅಂತ ಹೇಳಿ ಫಸ್ಟ್ ಕುಲ್ಫಿ ತೊಗೊಂಡ್ವಿ. ಒಂದು ಖಟ್ಟ ಮೀಠ ಇನ್ನೊಂದು ಯಾವುದೋ ತೊಗೊಂಡ್ರು. 2 ಕುಲ್ಫಿ ತೊಗೊಂಡು ತಿನ್ಕೊಂಡು ಬಂದ್ವಿ. ಹಾಗೆ ಮಾವಿನ ಹಣ್ಣು ಹೋಗಿದ್ದೆ, ಮಾವಿನ ಹಣ್ಣು ಮೇಳ ಅಲ್ವಾ, ಹಾಗಾಗಿ ಯಾವ್ಯಾವ ವೆರೈಟಿ ಮಾವಿನ ಹಣ್ಣು ಇರುತ್ತೆ ಅಂತ ನೋಡೋಣ ಅಂತ ಹೋದ್ವಿ. ಅಂದರೆ ನಾನು ತೊಗೊಳ್ಳೋ ಜಾಗಕ್ಕಿಂತ ಇಲ್ಲಿ ಸ್ವಲ್ಪ ಜಾಸ್ತಿ ಅನ್ನಿಸ್ತು ಮಾವಿನ ಹಣ್ಣು. ಆಮೇಲೆ ಹಲಸಿನ ಹಣ್ಣು ಕೂಡ ಇತ್ತು, ಮಾವಿನ ಹಣ್ಣು ಕೂಡ ಇತ್ತು. ನನಗೆ ಅನಿಸಿದ್ದು ಇಲ್ಲೊಂದು ಸ್ವಲ್ಪ ರೇಟ್ ಜಾಸ್ತಿ ಇದೆ ಅಂತ ಹೇಳಿ. ಆಮೇಲೆ ಇದು 3 kgಗೆ 500 ರೂಪಾಯಿ ಇತ್ತು. ಆಮೇಲೆ ಇದು 200 ರೂಪಾಯಿ kg ಇತ್ತು. ನನಗೆ ಅನ್ನಿಸ್ತು ಯಾಕೋ ಜಾಸ್ತಿ ಇದೆ ಅಲ್ವಾ ಇಲ್ಲಿ ಅಂತ ಹೇಳಿ. ಆಮೇಲೆ ಯಾವಾಗಲೂ ನಾನು ತೊಗೊಳ್ಳೋ ಜಾಗದಲ್ಲೇ ಬೆಟರು ಅಂತ ಅನ್ನಿಸ್ತು. ಹಾಗಾಗಿ ನಾವು ನೋಡ್ಕೊಂಡ್ಬಿಟ್ಟು ಮುಂದೆ ಬಂದ್ವಿ. ಮುಂದೆ ಬಂದು ಏನು ಮಾಡಿದ್ವಿ, ನಾವು ಫುಲ್ ಫೋಕಸ್ ಮಾಡಿದ್ದು ತಿನ್ನೋ ಕಡೆ. ಅಂದರೆ ಎಲ್ಲದೂ ಮಾವಿನ ಹಣ್ಣಲ್ಲೇ ಮಾಡ್ತಾರೆ ಅಂತ ಹೇಳಿದ್ರಲ್ವ, ಹಾಗಾಗಿ ಮಾವಿನ ಹಣ್ಣಲ್ಲಿ ಏನೇನು ಮಾಡ್ತಾರೆ ನೋಡೋಣ ಅಂತ ಹೇಳಿ ಮಾವಿನ ಹಣ್ಣಲ್ಲಿ ಯಾವ್ಯಾವ ವೆರೈಟಿ ಮಾಡ್ತಾರೆ ತಿಂದು ನೋಡೋಣ ಅಂತ ಹೇಳಿ ನಾವು ಹೋದ್ವಿ. ಅಂದರೆ ಎಲ್ಲ ಕಡೆನೂ ರಶ್ ಆಯಿತಾ, ಎಲ್ಲ ಕಡೆ ಕ್ಯೂ ನಿಂತ್ಕೊಂಡು ನಾವು ಐಟಮ್ಸ್ ತೊಗೊಳ್ಬೇಕಿತ್ತು, ಆ ಥರ ಇತ್ತು. ಸರಿ ಹೋಗಲಿ ಬಿಡು, ಬಂದಿದ್ದೇ ಇದು ಮಾಡೋಕ್ಕೆ ತಿನ್ನೋಕ್ಕೆ, ಸರಿ ಕ್ಯೂವಲ್ಲಿ ನಿಂತ್ಕೊಂಡು ತೊಗೊಳ್ಳೋಣ ಅಂತ ಹೇಳಿ ಕ್ಯೂವಲ್ಲಿ ನಿಂತ್ಕೊಂಡು ತೊಗೊಳಕ್ಕೆ ಇದು ಮಾಡಿದ್ವಿ. ಆಮೇಲೆ ಆ ಕಡೆ ಸೈಡ್ ಗೇಮ್ ಇತ್ತು, ಈ ಕಡೆ ಸೈಡು ಶಾಪಿಂಗ್ ಮಾಡೋಕ್ಕೆ ಬಟ್ಟೆಗಳಿತ್ತು, ಆಮೇಲೆ ಈ ಕಡೆ ಸೈಡು ಜ್ಯುವೆಲರಿ ಇತ್ತು. ಆದರೆ ನಾವು ಅದೆಲ್ಲ ಫೋಕಸ್ ಮಾಡಿಲ್ಲ, ಯಾಕಂದರೆ ನಮ್ಗೆ ಅದರಲ್ಲಿ ಯಾವುದೂ ಇಂಟ್ರೆಸ್ಟ್ ಇದ್ದಿಲ್ಲ. ಹಾಗಾಗಿ ಸುಮ್ಮನೆ ಆ ಕಡೆ ಸೈಡೇ ಹೋಗಿಲ್ಲ ನಾವು. ಮಕ್ಕಳು ಗೇಮ್ಸ್ ಇತ್ತು, ಅದು ಕಡೆ ಇಂಟ್ರೆಸ್ಟ್ ಮಾಡಿಲ್ಲ ನಾವು. ಈ ಕಡೆ ಬಂದುಬಿಟ್ವಿ ನಾವು. ನಮಗಿದ್ದಿದ್ದು ಫುಡ್ ಸೆಂಟರ್ ಕಡೆ ಇದ್ದಿದ್ದು. ಅಂದರೆ ನಾವು ಮಾವಿನ ಹಣ್ಣಲ್ಲಿ ನಮ್ಗೆ ಏನೇನು ಸಿಗುತ್ತೆ ಅದು ತಿಂದು ನೋಡಬೇಕು ಅಂತ ಹೇಳಿ ಇದು ಮಾಡ್ತಾಯಿದ್ವಿ, ಫೋಕಸ್ ಕೊಟ್ಟಿದ್ದು ನಾವು. ಹಾಗೆ ನಮ್ಗೆ ಹಲ್ವಾ ಸಿಕ್ತು. ಹಲ್ವಾನು ಓಕೆ ಥರ ಇತ್ತು, ತಿಂದ್ವಿ. ಆಮೇಲೆ ಮಾವಿನಕಾಯಿ ಅಂತ, ಅದು ಗಿಣಿ ಮಾವಿನಕಾಯಿದು ಚಿತ್ರಾನ್ನ ಅಂತ ಹೇಳಿದರು. ಸರಿ, ಅದು ಟ್ರೈ ಮಾಡೋಣ ಅಂತ ಚಿತ್ರಾನ್ನ ತೊಗೊಂಡ್ವಿ. ನಾವು ಮನೇಲಿ ಮಾಡೋದಕ್ಕಿಂತ ಏನು ಚೆನ್ನಾಗಿದ್ದಿಲ್ಲ. ಗುಡ್ ಅನ್ನೋಕ್ಕೂ ಆಗೋಲ್ಲ, ಇದು ಅನ್ನೋಕ್ಕಾಗಲ್ಲ, ಸುಮ್ಮನೆ ಇಷ್ಟ ಆಗಿಲ್ಲ ಅಷ್ಟು. ಆಮೇಲೆ ಇದು ಮಾವಿನಕಾಯಿ ಬಿರಿಯಾನಿ ಆಯಿತಾ. ಇದು ಉಪ್ಪಿನಕಾಯಿ ಹೇಗಿತ್ತು ಅಂದರೆ, ಉಪ್ಪಿನಕಾಯಿ ಇದೆಯಲ್ವ, ಮನೇಲಿ ಮಾಡೋ ಉಪ್ಪಿನಕಾಯಿ ಕಲಿಸ್ಬಿಟ್ಟು ತುಪ್ಪ ಹಾಕ್ಬಿಟ್ಟು ಬಿಸಿ ಮಾಡಿಕೊಟ್ಟಂಗಿತ್ತು, ಸೇಮ್ ಅದೇ ಥರ ಇತ್ತು ಮಾವಿನಕಾಯಿ ಬಿರಿಯಾನಿ ಇದು. ಓಕೆ, ಇದು ಕೂಡ ತಿಂದ್ವಿ. ಇದಕ್ಕೂ ಫುಲ್ ಕ್ಯೂ ಇತ್ತು. ನನಗಿಷ್ಟ ಆಗಿದ್ದು ಅಂದರೆ ಹಲಸಿನಕಾಯಲ್ಲಿ ಕಬಾಬ್ ಮಾಡಿದರು. ಓಕೆ, ಅದು ಓಕೆ ಚೆನ್ನಾಗಿತ್ತು.
ಚೆನ್ನಾಗಲ್ಲ, ಚೆನ್ನಾಗೇ ಇತ್ತು. 100ಅಲ್ಲಿ 90% ಚೆನ್ನಾಗಿತ್ತು. ಆಮೇಲೆ ಹಪ್ಪಳ ಅದು ಓಕೆ ಪರವಾಗಿಲ್ಲ. 100ಅಲ್ಲಿ 80%. ಆಮೇಲೆ ಇನ್ನೊಂದು ಹಲಸಿನ್ಕಾಯಿ ಬಿರಿಯಾನಿ ಅಂತ ತೊಗೊಂಡ್ವಿ. ಪಲಾವ್ಕ್ಕಿಂತನೂ ಇದಿತ್ತು, ಸ್ವಲ್ಪನೂ ಚೆನ್ನಾಗಿದ್ದಿಲ್ಲ. ಆಮೇಲೆ ಈ ಸೆಂಟರಲ್ಲಿ ಫುಲ್ ಜಿಲೇಬಿ, ಮ್ಯಾಂಗೋ ಜಿಲೇಬಿ, ಮ್ಯಾಂಗೋ ಮೈಸೂರ್ ಪಾಕ್, ಮ್ಯಾಂಗೋ ಚಿಪ್ಸ್, ಆಮೇಲೆ ಮ್ಯಾಂಗೋ ಏನೇನೋ ಐಟಮ್ಸ್ ಇತ್ತು. ಇಲ್ಲಿ ತುಂಬ ಐಟಮ್ಸ್ ಇತ್ತು. ನಾವು 3 ಮಾತ್ರ ಹಲ್ವಾ ಆ ಥರ ಎಲ್ಲ ಇತ್ತು. ನಾವು 3 ಟ್ರೈ ಮಾಡಿದ್ವಿ. ಜಿಲೇಬಿ ಒಂದು ಟ್ರೈ ಮಾಡಿದ್ವಿ. ಸ್ವೀಟ್ ಅಂದರೆ ಸ್ವೀಟು ಬಾಯಲ್ಲಿ ಇಡೋಕ್ಕಾಗಿಲ್ಲ, ಅಷ್ಟು ಸ್ವೀಟ್ ಇತ್ತು ಮ್ಯಾಂಗೋದು. ನನಗೇನು ಅಷ್ಟು ಇಷ್ಟ ಆಗಿಲ್ಲ. 100ಅಲ್ಲಿ 50%, 50. ಆಮೇಲೆ ಮೈಸೂರು ಪಾರ್ಕೂ 50. ಆಮೇಲೆ ಅದಾಗಿದ್ಮೇಲೆ ಮತ್ತು ಚಿಪ್ಸ್ ಅಂತ ತೊಗೊಂಡ್ವಿ. ಹುಳಿ ತಿನ್ನೋಕ್ಕಾಗಿಲ್ಲ. ಸುಮ್ಮನೆ ಆ ಕ್ಯೂ ಎಷ್ಟು ನಿಂತ್ಕೊಂಡಿದ್ದೆ ಅಂದರೆ ನಾನು ಅದಕ್ಕೆ ಕ್ಯೂ ಕೇಳಲೇಬೇಡಿ, ಅಷ್ಟು ದೂರ ಕ್ಯೂವಲ್ಲಿ ನಿಂತ್ಕೊಂಡಿದ್ದೆ ನಾನು. ಅದು ಜಿಲೇಬಿ ಮತ್ತು ಮೈಸೂರು ಪಾಕು ಆ ಚಿಪ್ಸ್ ತೋರಿಸಿದ್ನಲ್ವ, ಅದು ತೊಗೊಳಕ್ಕೆ ಎಷ್ಟೋ ಕಿಲೋಮೀಟ್ರ್ ದೂರ ನಿಂತ್ಕೊಂಡು, ಅಂದರೆ ತುಂಬ ದೂರ ನಿಂತ್ಕೊಂಡು ತೊಗೊಂಡಿದ್ದು. ಆದರೆ ತೊಗೊಂಡಿದ್ಮೇಲೆ ಇದು 3 ಕೂಡ ನನಗೆ ಇಷ್ಟ ಆಗಿಲ್ಲ, ಸುಮಾರಾಗಿತ್ತು. ನನಗೆ ಇಷ್ಟ ಆಗಿದ್ದು ಒಂದೇ ಇದು ಎಂತ ಹೇಳ್ತಾರೆ, ಹಲಸಿನ ಹಣ್ಣು ಕಬಾಬು, ಹಪ್ಪಳ, ಇದು 2 ಬಿಟ್ಟರೆ ಬೇರೆ ಯಾವುದೂ ನನಗೆ ಇಷ್ಟ ಆಗಿಲ್ಲ. ಓಕೆ ಥರ ಇತ್ತು. ಅಂದರೆ ಎಲ್ಲಿ ನೋಡಿದರೂ ಇದ್ದೇ ಅಡ್ವರ್ಟೈಸ್ ಇತ್ತು. ಯೂಟ್ಯೂಬಲ್ಲಿ ಅಡ್ವರ್ಟೈಸ್ಮೆಂಟು, ಫೇಸ್ಬುಕ್ಕಲ್ಲಿ ಅಡ್ವರ್ಟೈಸ್ಮೆಂಟು. ಸರಿ ನೋಡೇ ಬಿಡೋಣ ಅಂತ ನಾವು ಹೋದ್ವಿ. ಹೋದಾಗ ನಮಗೆ ಅನಿಸಿದ್ದು ಓಕೆ ಆ ಥರ ಏನೋ ಎಕ್ಸ್ಟ್ರಾ ಅನ್ನೋ ಥರ ಏನಿಲ್ಲ. ಇನ್ನೂ ತುಂಬ ಅಂದರೆ ಇನ್ನೂ ತಿನ್ನೋಕ್ಕೆ ತುಂಬ ಐಟಮ್ಸ್ ಇತ್ತು. ನಾವು ಇನ್ನೂ ಅದಷ್ಟು ನೋಡೇ ತೊಗೊಳಕ್ಕಾಗಿಲ್ಲ ನಮ್ಮ ಕೈಯಲ್ಲಿ. ಹಾಗಾಗಿ ನಾವು ತೊಗೊಂಡಿಲ್ಲ. ಹೇಳಿದ್ನಲ್ಲ, ಬಿರಿಯಾನಿ ಅಷ್ಟಿಲ್ಲ. ತುಪ್ಪ ಹಾಕಿ ಬಿಸಿ ಇದು ಉಪ್ಪಿನಕಾಯಿ ಹಾಕಿ ಕಲಿಸ್ಕೊಟ್ಟಂಗಿತ್ತು. ಆಮೇಲೆ ಇದು ದೋಸೆ ಇತ್ತು, ಮ್ಯಾಂಗೋ ದೋಸೆ, ಪುರಿ ಜೊತೆ ಮ್ಯಾಂಗೋ ಇದ್ದಿತ್ತು. ಆದರೆ ತುಂಬ ರಶ್ ಇತ್ತು. ಒಂದೊಂದು ಕೌಂಟ್ರಲ್ಲೂ ತುಂಬ ಹೊತ್ತು ನಿಲ್ಲಬೇಕಿತ್ತು. ಹಾಗಾಗಿ ನಾವು ಅದು ಇದಕ್ಕೋಸ್ಕರನೇ ತುಂಬ ನಿಂತ್ಕೊಂಡಿಲ್ಲ. ಸರಿ, ಏನೇನು ರಶ್ ಇದ್ದಿದ್ದು ತುಂಬ ಎಲ್ಲೆಲ್ಲಿ ರಶ್ ಇತ್ತೋ ಅಲ್ಲಿ ತೊಗೊಂಡ್ವಿ. ಯಾಕಂದರೆ ಇಲ್ಲಿ ಹೇಗಿರುತ್ತೆ, ಚೆನ್ನಾಗಿರುತ್ತಾ ನೋಡೋಕ್ಕೆ ಅಂತ. ಅದಾಗಿದ್ಮೇಲೆ ಚೆನ್ನಾಗಿರುತ್ತಾ ಅಂತ ನೋಡೋಕ್ಕಂತ ಟ್ರೈ ಮಾಡಿದ್ವಿ. ಸ್ವಲ್ಪ ಎಲ್ಲ ಟ್ರೈ ಮಾಡ್ಕೊಂಡು ಬಂದ್ವಿ. ಆಮೇಲೆ ಬರಬೇಕಾದ್ರೆ ಒಂದು ಕ್ಯೂಟಾಗಿ ಪಪ್ಪಿ ಸಿಕ್ತು. ಸಖತ್ತಾಗಿತ್ತು ಪಪ್ಪಿ ಮಾತ್ರ. ಅದೊಂದೇ ಖುಷಿಯಾಗಿದ್ದು ಹೋಗಿದ್ದ ಜಾಗದಲ್ಲಿ. ಏನು ಅಂದರೆ ಆ ಪಪ್ಪಿ ಸಿಕ್ಕಿದ್ದಕ್ಕೆ ಏನೋ ಒಂಥರ ಖುಷಿಯಾಯಿತು. ಈ ರೀತಿ ಇತ್ತು ಬೆಂಗಳೂರಲ್ಲಿ ಮ್ಯಾಂಗೋ ಮೇಳ. ಓಕೆ ಬ್ಯಾಡ್ 2 ಕೂಡ 50.